ಮಕ್ಕಳ ಹಠದಿಂದ ಬೇಸತ್ತಿದ್ದೀರಾ? ಹಾಗಿದ್ರೆ ಇಲ್ಲಿದೆ ಸರಳ ಪರಿಹಾರ. ಈ ದೇವರನ್ನೊಮ್ಮೆ ಕಂಡು ಬನ್ನಿ ಸಾಕು. ಹೌದು, ಶ್ರೀರಂಗಪಟ್ಟಣದ ಚಂಡಿಕೇಶ್ವರ ದೇವಸ್ಥಾನವು ಸುಮಾರು 1200 ವರ್ಷಗಳ ಹಳೆಯ ದೇವಸ್ಥಾನ. ಇಲ್ಲಿ ಚಂಡಿ ಹಿಡಿದ ಮಕ್ಕಳನ್ನು ಕರೆತಂದ್ರೆ ಅವರ ರಚ್ಚೆ ಮಾಯವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ಮಾಹಿತಿ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನ ತಿಳಿಯುವ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಂಡಿ ಹಿಡಿದ ಮಕ್ಕಳನ್ನ ಇಲ್ಲಿ ಕರೆದುಕೊಂಡು ಬಂದ್ರೆ ಕ್ಷಣ ಮಾತ್ರದಲ್ಲಿ ಚಂಡಿ ಮಾಯ ಮಾಡುತ್ತಾನೆ ಈ ಚಂಡಿಕೇಶ್ವರ. ಹಾಗಿದ್ದರೆ ಈ ದೇವಸ್ಥಾನ ಇರುವುದು ಎಲ್ಲಿ? ಇಲ್ಲಿನ ಮಹಿಮೆ ಏನು ಅಂತ ತೋರಿಸುತ್ತೇವೆ ನೋಡಿ. ಹೌದು, ಸಣ್ಣ ಮಕ್ಕಳು ಚಂಡಿ ರಚ್ಚೆ ಹಿಡಿಯುವುದು ಸಾಮಾನ್ಯ. ಆದರೆ ಇದು ಹಲವು ಪೋಷಕರಿಗೆ ದೊಡ್ಡ ಸಮಸ್ಯೆ ಹಾಗೂ ಹೇಗಾದರೂ ಮಕ್ಕಳು ಚಂಡಿ ಹಿಡಿಯುವುದನ್ನು ಬಿಡಿಸಬೇಕು ಅಂತ ಇನ್ನಿಲ್ಲದ ಕಸರತ್ತನ್ನು ಮಾಡುತ್ತಾರೆ. ಆದರೆ ಇಲ್ಲೊಂದು ಪುರಾತನ ದೇವಸ್ಥಾನವಿದ್ದು ಇಲ್ಲಿಗೆ ಚಂಡಿ ಹಿಡಿದ ಮಕ್ಕಳನ್ನು ಕರೆತಂದರೆ ಮಕ್ಕಳು ಚಂಡಿ ರಚ್ಚೆ ಹಿಡಿಯುವುದನ್ನು ಬಿಡುತ್ತವೆ ಅನ್ನೋ ಮಾತಿದೆ. ಚಂಡಿಕೇಶ್ವರ ದೇವರ ವಿಶೇಷತೆ. ಹೌದು, ಇಂತಹ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ ಇರುವುದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಶ್ರೀರಂಗಪಟ್ಟಣದ ಪ್ರಸಿದ್ಧ ಕ್ಷಣಾಂಬಿಕೆ ಜ್ಯೋತಿರ್ಮಹೇಶ್ವರ ದೇವಸ್ಥಾನದ ಗರ್ಭಗುಡಿ ಹಿಂಭಾಗದಲ್ಲಿ ಈ ಚಂಡಿಕೇಶ್ವರ ನೆಲೆಸಿದ್ದಾನೆ. ಈ ದೇವಸ್ಥಾನದಲ್ಲಿರುವ ದೇವರು ಮಕ್ಕಳ ಚಂಡಿ ಬಿಡಿಸೋ ದೇವರು ಎಂದೇ ಪ್ರಖ್ಯಾತಿಯನ್ನ ಪಡೆದಿದೆ. ಚಪ್ಪಾಳೆ ಮೂಲಕ ಮಕ್ಕಳ ಸಮಸ್ಯೆ ಮಾಯ. ಇನ್ನು ಈ ಚಂಡಿಕೇಶ್ವರನ ಗರ್ಭಗುಡಿಯೊಳಗೆ ಹೋಗಿ ಚಪ್ಪಾಳೆ ಮೂಲಕ ದೇವರನ್ನ ಎಬ್ಬಿಸಿ ದೇವರಲ್ಲಿ ಪ್ರಾರ್ಥಿಸಿದರೆ ಮಕ್ಕಳ ಸಮಸ್ಯೆ ಮಾಯವಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಭಕ್ತರು ಗರ್ಭಗುಡಿ ಪ್ರವೇಶ ಮಾಡಿ ಚಪ್ಪಾಳೆ ತಟ್ಟುವ ಮೂಲಕ ದೇವರನ್ನ ಎಬ್ಬಿಸುವ ಕೆಲಸ ಮಾಡುತ್ತಾರೆ. ಶಿವನ ದೇಗುಲಗಳಲ್ಲಿ ನಿರ್ಮಾಲ್ಯ ದೇವತೆ. ಇನ್ನು ಈ ಚಂಡಿಕೇಶ್ವರನನ್ನ ಹೆಚ್ಚಾಗಿ ಶಿವನ ದೇವಸ್ಥಾನಗಳಲ್ಲಿ ಕಾಣಬಹುದಾಗಿದೆ. ಇದಕ್ಕೆ ಕಾರಣ ಚಂಡಿಕೇಶ್ವರನನ್ನು ಶಿವನ ಕಾವಲುಗಾರ ಎಂದು ಕೂಡ ಕರೆಯಲಾಗುತ್ತದೆ. ಸದ್ಯ ನಿಮ್ಮ ಮಕ್ಕಳು ಏನಾದರೂ ಚಂಡಿ ಅಥವಾ ರಚ್ಚೆ ಹಿಡಿದಿದ್ದರೆ ನೀವು ಶ್ರೀರಂಗಪಟ್ಟಣದಲ್ಲಿರುವ ಈ ಚಂಡಿಕೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಚಂಡಿಕೇಶ್ವರನನ್ನು ಶಿವನ ಆಸ್ತಿ ಅಥವಾ ನಿರ್ಮಾಲ್ಯದ ಅಂದರೆ ದೇವರಿಗೆ ಅರ್ಪಿಸಿದ ವಸ್ತುಗಳ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ದೇವಾಲಯದ ಆವರಣದ ಯಾವುದೇ ವಸ್ತುಗಳನ್ನು ಭಕ್ತರು ಹೊರಗೆ ಕೊಂಡೊಯ್ಯದಂತೆ ಅವನು ಗಮನಿಸುತ್ತಾನೆ ಎಂಬ ನಂಬಿಕೆ ಇದೆ. ಶಿವನ ದರ್ಶನದ ನಂತರ ಚಂಡಿಕೇಶ್ವರನ ದರ್ಶನ ಮಾಡುವುದು ಕಡ್ಡಾಯ. ಇಲ್ಲದಿದ್ದರೆ ಶಿವನ ದರ್ಶನದ ಪುಣ್ಯ ಲಭಿಸುವುದಿಲ್ಲ ಎಂಬ ಪ್ರತೀತಿಯೂ ಕೂಡ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೇನೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.